ಹಾಯ್ ಮೈ ಬ್ಯೂಟಿಫುಲ್ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಪೀಪಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಒಂದು ಬಿಫೋರ್ ಯು ಪೀಪಲ್ ಆರ್ ಗಿವಿಂಗ್ ಅಪ್ ಆನ್ ಯುವರ್ ಡ್ರೀಮ್ಸ್, ಐ ವುಡ್ ಲೈಕ್ ಟು ಟೆಲ್ ಒನ್ ಸ್ಮಾಲ್ ಸ್ಟೋರಿ. ಸ್ಟೋರಿ ಏನಪ್ಪ ಅಂದರೆ, ಒಂದು ಸಣ್ಣ ಚಿಟ್ಟೆ ಕತೆ ಹೇಳ್ತೀನಿ ನಾನು ಇವತ್ತು. ಚಿಟ್ಟೆ ಆಗಕ್ಕೆ ಮೊದಲು ಚಿಟ್ಟೆ ಒಂದು ಸಣ್ಣ ಹುಳ ಆಗಿರುತ್ತೆ, ಕ್ಯಾಟರ್ಪಿಲ್ಲರ್ ಗೊತ್ತಲ್ಲ, ಪ್ರಾಬಬಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಆ ಹುಳಗೆ ಬೇರೆ ಅದರ ಚಿಟ್ಟೆಗಳನ್ನ ನೋಡಿ, ಹಾರ್ತಾ ಇರೋ ಚಿಟ್ಟೆಗಳನ್ನ ನೋಡಿ ನಾನು ಆ ಥರ ಹಾರಬೇಕು ಅಂತ ಅದು ಒಂದು ಕನಸಿಟ್ಕೊಂಡಿರತ್ತೆ, ಒಂದು ಡ್ರೀಮ್ ಇಟ್ಕೊಂಡಿರತ್ತೆ. ಅದ್ರ ಗೊತ್ತಿಲ್ಲ ನನಗೂ ಆ ಥರ ರೆಕ್ಕೆ ಬರುತ್ತೆ, ನಾನು ಹಾರ್ಬೋದು ಅಂತೇಳ್ಬಿಟ್ಟು ಅದ್ರಿಗೆ ಗೊತ್ತಿಲ್ಲ. ಸೊ ಈ ಥರ ಕನಸಿಟ್ಕೊಂಡು ಇರುತ್ತೆ. ಸೊ ಟ್ರೈ ಮಾಡ್ತಾ ಇರುತ್ತೆ ಹಾರಬೇಕು ಅಂತ. ಆವಾಗ ಇನ್ನೊಂದು ಚಿಟ್ಟೆ ಬಂದು, ಒಂದು ವಯಸ್ಸಾದ ಒಂದು ಚಿಟ್ಟೆ ಬಂದು ಹೇಳುತ್ತೆ, ನಿನ್ಗಿನ್ನೂ ರೆಕ್ಕೆ ಬಂದಿಲ್ಲ, ನೀನು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ಆಮೇಲೆ ನಿನಗೂ ಆ ಥರ ಒಂದು ರೆಕ್ಕೆ ಬರುತ್ತೆ, ಅವಾಗ ನೀನು ಹಾರ್ಬೋದು ಅಂತ. ಆವಾಗ ಆ ಚಿಟ್ಟೆ ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳಿರತ್ತಲ್ವಾ. ಸೊ ಅದು ವೆಯ್ಟ್ ಮಾಡೋ ಒಂದು ಪೀರಿಯಡ್ ಇದೆ ಅಲ್ವಾ, ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಅದರೊಂದು ರೆಕ್ಕೆ ಅದೊಂದು ಕೋಶದಲ್ಲಿ ಈ ಥರ ಮಡ್ಚ್ಕೊಂಡಿರುತ್ತೆ. ಸೊ ತುಂಬ ಡಾರ್ಕ್ನೆಸ್ ಇರುತ್ತೆ, ತುಂಬ ದಿನ ವೆಯ್ಟ್ ಮಾಡಬೇಕಿರುತ್ತೆ. ಒಂಥರ ಅದಕ್ಕೆ ಲೋನ್ಲಿನೆಸ್ ಫೀಲ್ ಆಗುತ್ತೆ. ಯಾಕಂದರೆ ಆರೋಕ್ಕಾಗಲ್ಲ, ಒಂದೇ ಹತ್ರ ಇರಬೇಕು, ನಾರ್ಮಲಾಗಿ ಕೆಳಗಡೆನೇ ಹೋಗಬೇಕು, ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಅದೊಂದು ರೆಕ್ಕೆ ಬರಬೇಕು ಅಂತಂತಂದರೆ ತುಂಬ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಅದು ಆ ಚಿಟ್ಟೆ ಸ್ವಲ್ಪ ವೆಯ್ಟ್ ಮಾಡಿ ತುಂಬ ದಿನ ಆದಮೇಲೆ ಒಂದು ಬ್ಯೂಟಿಫುಲ್ ಬಟರ್ಫ್ಲೈ ಆಗಿ ಹೊರಗೆ ಬರುತ್ತೆ. ಆವಾಗ ತಾನೇ ನಾವು ಅದನ್ನು ರೆಕಗ್ನೈಸ್ ಮಾಡಿ ಒಂದು ಬಟರ್ಫ್ಲೈ ಅಂತ ಅವಾಗೇ ಹೆಸರಿಡ್ತೀವಿ. ಅದಕ್ಕೆ ಮುಂಚೆ ನಾವು ಅದನ್ನು ಹುಳ ಅಂತಲೇ ಅಂತೀವಿ. ಅದೇ ರೀತಿ ನಾವು ಅಷ್ಟೇ, ನಾವು ಒಂದು ಕನಸನ್ನು ಇಟ್ಕೊಂಡಿರ್ತೀವಿ, ಸ್ವಲ್ಪ ದಿನ ವೆಯ್ಟ್ ಮಾಡ್ತೀವಿ, ಬಟ್ ವೆಯ್ಟ್ ಮಾಡಿದಾಗೂ ಅದು ಆಗ್ತಾ ಇರಲ್ಲ. ಅವಾಗ ನಾವೇನು ಮಾಡ್ತೀವಿ, ಮಧ್ಯದಲ್ಲಿ ಬಿಟ್ಬಿಡ್ತೀವಿ, ಆಗಲ್ಲ. ಅದ್ರಲ್ಲಿ ಬೇರೆ ಆ ವಯಸ್ಸಾದ ಒಂದು ಚಿಟ್ಟೆ ಥರ ಬಂದು ಹೇಳೋರು ತುಂಬ ಕಮ್ಮಿ ಇರ್ತಾರೆ ನಮ್ಮ ಇದರಲ್ಲಿ. ಬಿಟ್ಬಿಡು ಅನ್ನೋರೇ ಜಾಸ್ತಿ ಇರ್ತಾರೆ, ಬೇರೆ ಟ್ರೈ ಮಾಡು. ನಾವು ಒಂದೊಂದು ಡ್ರೀಮ್ ಇಟ್ಕೊಂಡಿದ್ದೀವಿ, ಒಂದು ಕನಸು ಇಟ್ಕೊಂಡಿದ್ದೀವಿ ಅಂದರೆ ಅದ್ರ ಮೇಲೇ ಫೋಕಸ್ ಮಾಡಬೇಕು ಅಷ್ಟೇ ಹೊರತು ನಾವು ಡಿಸ್ಟ್ರಾಕ್ಷನ್ ಆಗ್ತಾ ಬೇರೆ ಮಾಡ್ಕೊತ ಹೋದರೆ ನಾವು ಯಾವುದೂ ಆಗಲ್ಲ, ನಾವು ಅವಾಗ ಹ್ಯಾಪಿಯಾಗಿರೋದಕ್ಕೂ ಆಗೋದಿಲ್ಲ. ಸೊ ವೆಯ್ಟಿಂಗ್ ಅನ್ನೋದು ಏನು ತಪ್ಪೇನಲ್ಲ. ವೆಯ್ಟ್ ಮಾಡಿ ಅಂದರೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ವಿ ಹ್ಯಾವ್ ಟು ಡೂ ಅವರ್ ವರ್ಕ್ ಕಂಪಲ್ಸರಿ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ನಮ್ಮ ವರ್ಕ್ನ ನಾವು ಮಾಡ್ತಾ ಇದ್ದರೆ 100% ಶೋರ್ ಗೈಸ್, ನಾವು ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಇದು ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇರೋದು, ನಾರ್ಮಲ್ ಆಗಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಪ್ಲೀಸ್ ಡೂ ಫಾಲೋ. ಬಾಯ್ ಗಾಯ್ಸ್, ಬಾಯ್, ಟೇಕ್ ಕೇರ್. ಮತ್ತೆ ಇನ್ನೊಂದು ಸಣ್ಣ ಸ್ಟೋರಿಯೊಂದಿಗೆ ಸಿಗೋಣ. ಬಾಯ್.